ಇವತ್ತು ಬಲಗೈ ಜನಾಂಗ ಏನಂತ ಶ್ರೀಮಂತ ಸಿದ್ದರಾಮಯ್ಯವ್ರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೆ ಇವತ್ತು ತೋರಿಸ್ತಾ ಇದ್ದಾರೆ. ಬೆಂಕಿಯ ಉಂಡೆಗಳಂತೆ ಇವತ್ತು ಜನ ನುಗ್ಗಿ ಬರ್ತಾ ಇದೆ. ನೀವು ನೋಡ್ತಾ ಇರಬೇಕು, ಒಬ್ಬೊಬ್ಬ ವ್ಯಕ್ತಿಯು ಸಿಂಹದ ಥರ ಇವತ್ತು ಅವರ ಒಂದು ಪ್ರತಿಭಟನೆ ಮಾಡ್ತಾರೆ. ಕಾರಣ ಅಂದರೆ ಅಷ್ಟು ಹೊಟ್ಟೆ ಉರಿತಾ ಇದೆ, ಅಷ್ಟು ಅನ್ಯಾಯಕ್ಕೆ ಒಳಗಾಗಿದ್ದೀವಲ್ಲ ಅಂತ ಇಡೀ ಬಲಗೈ ಸಮುದಾಯನೇ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮಾಡೋಕ್ಕೆ ಹೊರಗಡೆ ಬರ್ತಾ ಇದೆ ನುಗ್ಗಿ. ಇಲ್ಲಿ ಯಾರೇ ಪಕ್ಷ ತೀರ್ಥವಾಗಿ ಬಂದಿರೋದು, ಕಾಂಗ್ರೆಸ್ಸು ದಳ BJP ಅನ್ನೋದು ಯಾರು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಎಲ್ಲರೂ ಕೇವಲ ನಾನು ಛಲವಾದಿ, ನಾನು ಬಲಗೈ ವಂಶದಲ್ಲಿ ಹುಟ್ಟಿದ್ದೀನಿ, ಬಲಗೈ ಜನಾಂಗದಲ್ಲಿ ಹುಟ್ಟಿದ್ದೀನಿ, ಇದು ಕರ್ತವ್ಯ ನಂದು ಅಂತ ಜನ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅರ್ಥ ಮಾಡ್ಕೊಬೇಕು, ಏನು ರೋಸ್ಟರ್ ಬಿಂದು ಅಂತ ಒಂದು ಸಿಸ್ಟಮ್ ತಂದಿದ್ದೀರಾ, ಅದು ಕೇವಲ ಒಂದು ಜನಾಂಗಕ್ಕೆ ನೀವು ಮೇಲ್ಗೆ ಇದನ್ನು ಓಲೈಕೆ ಮಾಡೋದು ಅಂತ ರಾಜಕೀಯ ಮಾಡ್ತಾ ಇದ್ದೀರಾ. ಸ್ವಾಮಿ ಸಿದ್ದರಾಮಯ್ಯರೇ, ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಜನಾಂಗದಲ್ಲಿ ಹುಟ್ಟಿದಂಥ ಶ್ರೀನಿವಾಸ ಪ್ರಸಾದ್ ಸಾಹೇಬರು ನಿಮಗೆ ಮತದಾನ ಮಾಡಿಸ್ತಾ ಹೋಗಿದ್ರೆ ಇವತ್ತು ರಾಜಕೀಯ ಬದುಕೇ ಇಲ್ಲ ಅಂತ ಜನ ಮಾತಾಡ್ತಾ ಇದೆ. ಅದು ತಮಗೆ ಗೊತ್ತಾಗ್ಲಿಲ್ವಾ? ನೀವೇನಾದರೂ ಮರುಜೀವ ಪಡೆದಿದ್ದೀರಂದ್ರೆ ರಾಜಕೀಯವಾಗಿ ಅದು ನಮ್ಮ ಕೊಟ್ಟಂಥ ಶ್ರೀನಿವಾಸ ಪ್ರಸಾದ್ ಅವರ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ನಮ್ಮ ಜನಾಂಗನ ನೆನೆಸ್ಬೇಕಬೇಕು, ನಮ್ಮ ಜನಾಂಗ ಆಗೋ ತೊಂದರೆನ ನೀವು ನಿರ್ಮೂಲನೆ ಮಾಡಬೇಕು. ಈ ಹೋರಾಟದ ಪ್ರಕಾರವಾಗಿ ಈ ಏನು ರೋಸ್ಟೆಡ್ ಪದ್ಧತಿ ಇದೆ ಅದು ಅಸಮಾನತೆಯ ಕೂಡಿರುವಂಥ ಪದ್ಧತಿ ಆಗಿದೆ. ನೀವು ಹಳೆ ಮೀಸಲಾತಿ ಕೊಡಿ, ಹಳೆ ಮೀಸಲಾತಿ ಕೊಟ್ಟು ನಮ್ಮ ಜನಾಂಗಕ್ಕೆ ಉದ್ಧಾರಕ್ಕಾದರೆ ಮುಂದಿನ ಸರ್ಕಾರದಲ್ಲಿ ನೀವು ಹೆಸರು ಮಾಡ್ತೀರಾ. ಇಲ್ಲಾಂದರೆ ಇದರ ನೋವೇನು, ಇದನ್ನ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಗುರುಗಳೇ. ಬಲಗೈ ಎಡಗೈ ಎರಡು ಸಮಾಜನ ಒಂದು ನಾಣ್ಯದ ಎರಡು ಮುಖ ಇದ್ದಾಗಿದ್ದು ಕಾರಣ, ತದನಂತರ 25-30 ವರ್ಷಗಳಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗ ಪ್ರಾರಂಭ ಆಯಿತು. ಅದರ ವರದಿನೂ ಬಂದಿದೆ, ಅದರ ವರದಿಯಲ್ಲೂ ನಮ್ಮನ್ನು ಧಿಕ್ಕರಿಸಿದ್ದಾರೆ. ತದನಂತರ ಮಾಜಿ ಕಾನೂನು ಮಂತ್ರಿಗಳಾದಂಥ ತುಮಕೂರಿನವರು ಆಗಿದ್ದಂಥ ಸಂದರ್ಭದಲ್ಲಿ ಭಾಜಪ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಉಪಸಮಿತಿ ಆಗ್ತದೆ, ಅವರ ವರದಿಯಲ್ಲೂ ಕೂಡ ನಮ್ಮನ್ನು ಕಡೆಗಣಿಸಿದ್ದಾರೆ. ತದನಂತರ ಎನ್ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಗಳ ಆಯೋಗವನ್ನು ರಚನೆ ಮಾಡಿದ್ರು. ನ್ಯಾಯಮೂರ್ತಿಗಳ ಆಯೋಗದಲ್ಲಿ ವಲಯರನ್ನು ಪೀಸು ಬಲಗೈ ಎಡಗೈ ಕಾಲು ಹಾಗೆ 4-5 ಭಾಗವಾಗಿ ವಿಂಗಡಿಸಿದ್ದಾರೆ. ಪರಯ ಎಂಬತಕ್ಕಂಥ ಒಂದು ಜಾತಿ, ಆದಿದ್ರಾವಿಡ ಎಂಬತಕ್ಕಂಥ ಒಂದು ಜಾತಿ, ಉತ್ತರ ಕರ್ನಾಟಕದ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚೆಲ್ವಾದಿ, ಮಹರ್, ವಲಯ ಎಂಬತಕ್ಕಂಥ ಜಾತಿಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಕ್ರೋಢೀಕರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಹರ್ ಜನಾಂಗ, ಆದಿದ್ರಾವಿಡ ಜನಾಂಗ, ಹೊಲೆಯ ಜನಾಂಗ ಎಂಬತಕ್ಕಂಥ 5-6 ಪಂಗಡಗಳನ್ನು ಕ್ರಮೇಣವಾಗಿ 2 ಲಕ್ಷ, 3 ಲಕ್ಷ, 5 ಲಕ್ಷಕ್ಕೆ ಇಳಿಸಿ ನಮ್ಮ ಪ್ರಮಾಣವನ್ನು 34 ಲಕ್ಷಕ್ಕೆ ಏರಿಸಿದರೆ ಅಖಂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರತಕ್ಕಂಥವರು ಬಲಗೈ ಜನಾಂಗದ ಹೊಲೆಯ ಜಾತಿಗೆ ಸಂಬಂಧಪಟ್ಟಂಥವರು. ಬೆಂಗಳೂರು ನಗರದಲ್ಲಿ ಒಂದರಲ್ಲಿ 16-17 ಲಕ್ಷ ಜನ ಹೊಲೆಯ ಜನಾಂಗ ಇದ್ದಾರೆ. ಪರ್ಯಾಯ ಎಂಬತಕ್ಕಂಥವ್ರು ಇದ್ದಾರೆ, ಆದಿ ದ್ರಾವಿಡ ಇದ್ದಾರೆ, ಆದಿ ಆಂಧ್ರ ಇದ್ದಾರೆ. ಅವರೆಲ್ಲರೂ ಕೂಡ ಮೂಲವಾಸಿಗಳು, ಮೂಲ ಜಾತಿ ಹೊಲೆಯ ಜಾತಿಗೆ ಸೇರಿದ್ದಾರೆ. ಆದ್ದರಿಂದ ತಾವು ಈ ಒಂದು ವರದಿಯನ್ನು ತಿರಸ್ಕರಿಸಿ ನಮ್ಮ ಬಲಗೈ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಹಾಗೂ ನಮ್ಮ ರೋಸ್ಟರ್ ಬಿಂದುವಿನಲ್ಲಿ ನಮ್ಮನ್ನು 9ರವರೆಗೂ ಪರಿಗಣಿಸಿಲ್ಲ, ಎಡಗೈ ಸಮುದಾಯವನ್ನು ಮಾತ್ರ ಪರಿಗಣಿಸಿದ್ರಿ. ನಮ್ಮ ಜನಾಂಗವನ್ನು ಎ ವರ್ಗಕ್ಕೆ ಪ್ರವರ್ಗ ಹೇಗೆ ಸೇರಿಸಬೇಕು, ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ. ಇಲ್ಲಾಂದರೆ ಮುಂದೊಂದು ಸಾರಿ ಇದರ ಬಗ್ಗೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಜೈ ಭೀಮ್.